ಅಣ್ಣ ಸೇವಿಂಗ್ ಕೂರ್ಸಿ ಕೊತ್ತಿಬಿಟ್ಟು ಮತ್ತೆ ಯಾಕಣ ಮಸಿತಿದ್ಯಾ? ಅದು ಇತ್ತಿತ್ತ ಸಾಲದ ಗಿರಾಕಿಗಳು ಜಾಸ್ತಿ ಆಗ್ಬಿಟ್ಟವ್ರೆ ಅದಕ್ಕೆ. ಸೋಪ್ ಸಮೇತ ಪುಟ್ಟ ಬಿಟ್ಟಲ್ಲಪ್ಪ ಎತ್ತಗೋದ ನನ್ನ ಮಗ. ಲೇ ಅಣ್ಣ ನಿಂತ್ಕೊಳ್ಳೋಣ, ಪಾನಿ ಮಾಡಿಸ್ಕೊಡ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡು 3 ವಾರ ಆಯ್ತು, ಎಲ್ಲಣ್ಣ ಮಾಡಿಸ್ಕೊಡ್ಲೇ ಇಲ್ಲ. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು. ಅಂಡ್ರ ಬಿವರ್ಸಿ ಆ ಸೆಕ್ರೆಟರಿ ಕೈಲಿ ಕೊಟ್ಟಿವ್ನಿ 2 ವಾರ ತಡೆದ್ ಕೊಡ್ತೀನಿ ಅಂದವನೆ. ಅವ್ನ್ ಕೊಟ್ಮೇಲೆ ತಗೊಂಬಂದ್ ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಯಾವಾಗ ಕೊಡ್ತೀಯ ಏನೋ? ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ಕೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರಾ. ಸುಮ್ಕಿದ್ರೆ ಕಂಡು ನಿನ್ ಕೈ ನನ್ನ ಮಗ ಕೊಟ್ಟಿರೋ 100 ರೂಪಾಯಿಗೆ 1000 ಮಾತಾಡ್ತಾನೆ. ನಸ ಗಿರಾಕಿ ಈ ಕಡೆಗೆ ಬರ್ತಾವನಲ್ಲಪ್ಪ. ಏನ್ಲಾ ಕಾಡ್ ಪಾಪ, ನಸೆ ಗಿರಾಕಿ ಅಂತ ಬೈಕಂತ ಇದ್ಯಾ? ಏನ್ ಸಮಾಚಾರ? ಅದ್ ಹೆಂಗಣ್ಣ ಕರೆಕ್ಟ್ ಹೇಳ್ಬಿಟ್ಟೆ. ನಿಮ್ ವಂಶದವ್ರು ಏನಾದ್ರು ಗಿಣಿಶಾಸ್ತ್ರ ಹೇಳ್ತಿದ್ರಾ? ಬೇಕು ಅಂತಂದು ಗಿಣಿ ಶಾಸ್ತ್ರನೂ ಗೊತ್ತು, ಗಿಡಗಿನ ಶಾಸ್ತ್ರನೂ ಗೊತ್ತು. ಅದೇನು ಅಂತ ಸರಿಯಾಗಿ ಓದ್ರಲ್ಲ ಅಣ್ಣ. ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗಿ ಇರುವಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಹೊಗೆ ಕಾರ್ಯಕ್ರಮ ಅಂದ್ರಿಲ್ಲ? ಅಷ್ಟು ಗೊತ್ತಾಗ್ಲಿಲ್ವೇನ? ಸತ್ಮ್ಯಾಕ್ ಮನೆ ಮುಂದೆ ಹಾಕಕ್ಕಿಲ್ವೇ ಅದು? ಯಾಕೆ ಹೇಳ್ತಿದ್ದಿಲ್ಲ? ಒಳ್ಳೆ ಮ್ಯಾಗ್ಲೆಟಿ ದೊಡ್ಡ ಬುದ್ಧರ್ ಕಂಡಂಗ್ ಕಾಣ್ತಾ ಇದ್ಯಾ ಬಾಬಾ. ಅಯ್ಯೋ 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 ಅಯ್ಯೋ, ಮಗಿಗೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಕೇಳಿದ್ರೆ ಗುಂಡೋಡ್ಸ್ಕೊಂಡ್ ಬಂದಿದ್ಯಲ್ಲ, ನಿಂಗೇನ್ ಜ್ಞಾನ ನೆಟ್ಗೈತೋ ಇಲ್ಲೋ? ಓ ಅವನಿರೋ ಪಿಗರ್ಗೆ ತಿರುಪ್ತಿ ಕಟಿಂಗ್ಗೆ ಬೇಸು ಸುಮ್ಕಿರೋ. ಓ ನೀನೇನ್ ಬೋಸ್ ಅಂದ್ರಂಗ ನೋಡು. ಮತ್ತೆ ಹೌದು, ಕಟಿಂಗ್ಗೆ ಅಂತ 50 ರೂಪಾಯಿ ಇಸ್ಕೊಂಡದ್ಯಲ್ಲ, ಬಾಕಿ ಚಿಲ್ರೆ ಕಷ್ಟ ಆತ? ಓದ್ಕಿತ ಮಾಡ್ಸಿದ್ದು ಅದ್ ರಾಚಕಿತ ಮಾಡ್ಸಿದ್ದು 50 ರೂಪಾಯಿ ಕೊಟ್ಟಿದ ತಕ್ಷಣ ಎಲ್ಲ ನುಣ್ಣಗ್ ಮುರ್ಕಂಡ. ಇಲ್ಲ ಕಣವ, ಅಪ್ಪ ಸುಳ್ಳು ಹೇಳ್ತಾನೆ, ಕಾಸೇ ಕೊಟ್ಟಿಲ್ಲ, ಸಾಲ ಬಂತು. ಮಗಿಗೆ ಕೊಡ್ದಿಯಾ? ಇನ್ ಸಾಲ ಮಾಡೆ ಮನೆಯೆಲ್ಲ ಮುಳುಗಿಸ್ಬಿಟ್ಟೆ. ಲಕ್ಷ ಕೊಟ್ಟ ಲೆಕ್ಕ ಕೇಳ್ತಾಳೆ. ಎಲ್ಗೊಂಟೆ? ಪ್ಯಾಟ್ಗೆ. 3 ಹೊತ್ತು ಪ್ಯಾಟೆ ಪ್ಯಾಟೆ ಸುತ್ತಾ ಇರು. ಅಲ್ಲ ಹೊಲ್ದಕ್ಕಳೆ ಬೆಳೆದ್ ನಿಂತೈತೆ, ಹೋಗ್ ಕೀಳ್ಬಾರ್ದ? ಏನ ಕಳೆ ಕೀಳೋದು ಬ್ಯಾಸಾಯ ಮಾಡೋದು? ನಮ್ದು ದಿವಾನ್ ರಂಸ ಕಣಮಿ, ದಿವಾನ್ ರಂಸ. ಮಾಚಾಳ್ರಿಯ ನಿಮ್ಮ ಅಪ್ಪನ ಹಿಂಗೆ ದಿವಾನ್ ರೋಮ್ಸ ಅಂತ ಊರು ಸುತ್ಕೊಂಡು ಮನೇನೇ ಹಾಳು ಮಾಡ್ದ. ಈಗ ನೀನು ಊರು ಹಾಳು ಮಾಡಕೊಂಡಿದ್ಯಾ? ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ್ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ನೀನು ನಿಮ್ಮ ಅಪ್ಪನ ಜೊತೆಲಿ ಉಳ್ದೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೊಲಕ್ಕೆ ಇನ್ನೊಂದು ಗಾಡಿ ಗೊಬ್ಬರನಾದ್ರೂ ಆಗಿರೋದು. ನಿನಗೆ ಹೊಡೆದು ರಪ್ಪನ್ ಕೆಡವಾ. ಅಪ್ಪಾಜಿ ಬೇಜಾರ್ ಮಾಡ್ಕೋಬೇಡಿ. ನೀವು ಬದುಕಿರೋ ಗಂಟ ನಿಮ್ ಯೋಗ್ಯತೆ ಏನು ಅಂತ ಇದು ಗೊತ್ತಾಗ್ಲಿಲ್ಲ. ನಾನ್ ಬದುಕಿರೋವರೆಗೂ ನನ್ನ ಯೋಗ್ಯತೆ ಏನು ಅಂತ ಈ ಮೂದೇವಿ ಗೊತ್ತಾಗಕ್ಕಿಲ್ಲ. ಬೇಜಾರ್ ಮಾಡ್ಕೋಬೇಡಿ, ನಾನು ಇದು ಬರ್ತೀನಿ. ಕಾಳ್ ನನ್ನ ಮಗನೇ, ಹಿಂಗೆ ಮಾಡ್ತಾ ಇರೋ, ನಿನಗೆ ಮಾಡ್. ಯಾವ್ದು ಮಿಕಾ ಸಿಕ್ಲಿಲ್ವಲ್ಲ ಇವತ್ತು. ಏ ಚಲ್ವಾ ಬಾರ ಇಲ್ಲಿ. ಏನಣ್ಣ ಕರ್ದಲ್ಲ? ಅದೇ ಕಲ ಕುರಿ ಸಾಲ ಬೇಕು ಅಂತ ಕೇಳಿದಲ್ಲ, ಬ್ಯಾಂಕ್ ಮ್ಯಾನೇಜರ್ ತಾವ್ ನಾನೆಲ್ಲ ಮಾತಾಡಿವ್ನಿ. ಅವ್ನ್ ಕೈ ಬೆಚ್ಚಗ್ ಮಾಡ್ಬೇಕು. ಒಂದ್ 500 ರೂಪಾಯಿ ಇದ್ರೆ ತತ್ತಾ ಇಲ್ಲಿ. ಅಣ್ಣ ಇವತ್ತೆಲ್ಲ ತಣ್ಣ, ಮುಂದ್ವಾರ ಕೊಡ್ತೀನಿ. ನಿಮ್ ಬಾಳೆ ಹೋಗಿಷ್ಟು ಮುಂದಿನ ವಾರ ಅಂತ ಹೇಳ್ತಾನೆ ಇರು. ಅಲ್ಲಿ ಕೋಟ ಮುಗ್ದಾದ್ಮೇಲೆ ಉಪ್ಪು ಖಾರ ಹಾಕೊಂಡು ನೆಕ್ಕಬೇಕಾಯ್ತದೆ. ಹೋಗಿ ನಿಮಗ್ ಬುದ್ಧಿ ಹೇಳ್ತೀವಲ್ಲ, ನಮ್ಮ ಮಳೆ ಎಕಡೆ ತಗೊಂಡು ನಾವ್ ಹೊಡ್ಕೋಬೇಕು. ಹೋಗಪ್ಪ. ಯಾಕಣ್ಣ ಹಂಗ್ ಸಿಡ್ತೀಯ? ನಾಳೆನೆ ಹೋರಿಕರ ಮಾರಿ ಕೊಟ್ಬಿಡ್ತೀನಿ. ಮಗ ಹೋರಿಕರ ಇಟ್ಕೊಂಡು ಹಟ್ಟಿ ನಡಿ, ಬರ್ತೀವಿ. ಹುಸಿ ಬೆಚ್ಚಗಾಗವ ಬಾಣ. ಇಟ್ಟದ್ಗೆ ಬ್ಯಾಡ ಅಂದ್ರೆ ನೀನ್ ಬೇಜಾರಾಯ್ತೀಯ. ಬಾರಪ್ಪ ಹೋಗ್ಲಿ. ಅಣ್ಣ ಸಾಲ ಮಾತ್ರ ಮರಿಬೇಡಣ್ಣ, ನಿನ್ನೆ ನಂಬ್ಕೊಂಡಿವಿನಿ. ನೀನು ಕೊಡಿಸ್ದಲ್ಲ ಇನ್ಯಾರು ಕೊಡಿಸ್ಲಿ. ಬಾ ಲೋ ಸಿದ್ದರಾಮು, ಏನ್ಲ ನರ್ಸ? ಸರ ಕುಡ್ದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತಿ. ನಮ್ಮೂರಿಗೊಂದು ಬ್ರಾಂಡಿ ಅಂಗಡಿ ಬೇಕು ಅಂತ ಮೊದಲೊಂದು ಅರ್ಜಿ ಕೊಡ್ಬೇಕು. ಲೇ ನಿಂಗೆ ಕುಡಿಯಕ್ ಹಾಕಿಲ್ಲ ಕಳ್ಳ. ಒಂದ್ ಕಲರ್ ಹೇಳು. ದುಡ್ಡು ಕೊಟ್ಟು ಕುಡಿಯೋಲು ಮುಚ್ಕೊ ಕುಡಿತಾವ್ಲೆ, ಪುಕ್ಸೆಟ್ಟ ಕುಡಿಯೋ ನಿನಗೆ ಕಲ್ಲರ? ಲೇ ಚೆಲ್ವಾ, ಜೇಬಾಗ ಬೆಲ್ಲಗಿಲ್ಲ ಏನಾರ ಬಡಿಕೊಂಡಿದ್ಯಾ? ಬೆಲ್ಲನ ಯಾಕಲ್ಲ? ಗೂಡ್ ಪಕ್ಕದಾಗೆ ಕುತ್ಕೊಂಡಿದ್ದೀಯಾ? ಕಟ್ರಗೊತ್ತ ಮುತ್ಕೊಂಡ್ಬಿಟ್ಟವು ಹುಷಾರು. ದೊಡ್ಡ ಲಕ್ಪತಿಗ ಬೇಟ ಇವ್ರು. 100 ರೂಪಾಯಿ ನೋಟ್ ನೋಡಿದ್ಯಲ್ಲ? ಇಲ್ಲ ಸುಮ್ಮನೆ, ನಾವು ಭಿಕ್ಷುಕರು, ನಾವು 100 ರೂಪಾಯಿ ನೋಟ್ ನೋಡಿಲ್ಲ. ನಿನ್ ಮಗನಿಗೆ ಕಟಿಂಗ್ ಮಾಡಿದ್ದು, ನಿನ್ನ ಶೇವಿಂಗ್ ಮಾಡಿದ್ದು, ಬಾಕಿ ಬಿಸಾಕೋ ಹೋಯ್ತೀನಿ. ಈ ವರ್ಷ ಅಲ್ದಿದ್ರೆ 3 ವರ್ಷಕ್ಕೆ ಕೊಡ್ತೀನಿ ಬಿಡ್ಲ. ಅಮಾಸೆ ತಂದು ಯಾವನ್ಲ ಅಮಾಸೆ ಮೌನ ಕೇಳು. ನಮ್ಮ ಮಗು ತಕ ಬರ್ಬಿಟ್ಟ ಲೋಬರ್ ನನ್ ಮಗ.
ನಿನ್ ಜನ್ಮಕ್ ನಾನ್ ನಾಳೆ ಏಯ್ ಜೋಬಾಗಾರ ದುಡ್ಡು ಮಾಡಿ ಕಟ್ಟಿದ್ರೆ ಕಟ್ಟಿಗೆ ಗುಡ್ಡೆ ಹಾಕೋ ಅಂತ ಹೇಳ್ರು. ಸೂರ ಇವ್ರು ಲವರ್ ನಿನ್ನಂತರು ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಂಟೋದ್ರು. ಓ ಬಂದ್ಬಿಟ್ಟ ಇನ್ನೊಂದು ಕ್ವಾಟ್ರ್ ಹೇಳಲಿ. ಲೇ ಅಮಾವಾಸ್ಯೆ ಏನ್ ಕಡ್ದು ಕಟ್ಟಿ ಹಾಕಿದ್ದೀನಿ ಅಂತ ಬಂದು ಉಸುರು ಬಿಡ್ತಾ ಇದ್ಯಾ? ಬೇವರ್ಸಿ ನನ್ನ ಮಗ ಹುಡುಕೊಂಡೆ ಬಂದ್ಬಿಟ್ಲಲ್ಲಪ್ಪ. ಇದೇನ್ಲಾ ಇಷ್ಟು ಆತಾತ್ರವಾಗಿ ಬರ್ತಿದೆ, ಏನ್ ಸಮಾಚಾರ? ನನ್ ಮಗಿನ್ ಕೊರಳಾಗಿ ಚಿನ್ನದ ಸರ ಕಾಣ್ತಾ ಇಲ್ಲ. ಚಿನ್ನ ಸರ ಕಾಣಿಸ್ತಾ ಇಲ್ಲ. ಯಾವಾಗಿಂದವ? ನೀನ್ ಮನೆ ತಾವ್ ಬಂದು ಹೋದಾಗಿಂದ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಪರ್ರ ಸೊತ್ತು ಅಂದ್ರೆ ಪಾಷಾಣ ಅಂತ ತಿಳ್ಕೊಂಡ್ ಬಾಳಿದ್ ನನ್ ಮಗ ನಾನು. ನಿನಗೆ ನಂಬಿಕೆ ಬರ್ಲಿಲ್ಲ ಅಲ್ಲ? ನೋಡ್ಕೊಳೋ ಏನ್ ಮುಚ್ಚಿಟ್ಟಿದ್ದೀನಿ ಅಂತ ನೋಡ್ಕೊಳೋ. ಅವೇಗ್ ನನ್ ಮಗನೇ ನೋಡು, ನನ್ನ ಎತ್ತು ತಾಯಾಣೆ ನಾನು ಆ ಸರ ನೋಡಿಲ್ಲ, ಗೊತ್ತಾಯ್ತಾ? ಲೇ ಕೈ ತೆಗಿಲ ಬೇವರ್ಸಿ ನನ್ ಮಗನೇ, ತಗೊಂಡಿದ್ರೆ ಮರವಾದ ಕೊಟ್ಬಿಡ್ಲ. ನೋಡು ಅಷ್ಟಲ್ದಲ್ಲ ಹೇಳ್ತಾರ ಗಾದಿ ಮಾತಾ, ಕಿರಿ ಮಗ ಕಿವಿ ಕಿತ್ರು ಪಿರುತಿ ಅಂತ. ಹಿಂಗ್ ಒಬ್ರಿಗೊಂದ್ ಭೇದ ಎಣಿಸಿದ್ರೆ ನೀನು ತಟ್ಟೆ ಲೋಟ ತಗೊಂಡು ಮರ್ಯಾದಿಂದ ಅವ್ನ ಮನೆಗೆ ಹೋಯ್ತಾ ಇರೋದ್ ಕಲ್ತ್ಕೋ. ಅಯ್ಯೋ 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 ನಂಜುಂಡಿ ಬಾರಪ್ಪ ನೋಡ್ದ ಇದ್ದಡಿಯನ್ನ. ನಾನ್ ಚಿಕ್ಕವನ್ ಮನೇಲಿ ಉಣ್ಕೊಂಡು ತಿನ್ಕೊಂಡು ಸುಖವಾಗಿದ್ದೆ. ನನ್ನ ಗಿಲೀಟ್ ಮಾಡಿ ಕರ್ಕೊಂಬಂದು ಕೊರಳಾಗಿದ್ದ 16 ಕಾಸಿನ ಸರನ ನುಂಗಿ ನೀರ್ ಕುಡ್ದು ನನ್ಗೆ ಎಲಡ್ಕೆಗೂ ಕಾಸಿಲ್ದಂಗ್ ಮಾಡಿ ಈಗ ಮನೆ ಬಿಟ್ಟು ಹೋಗು ಅಂತಾನಲ್ಲ. ಇದು ಯಾವ ನ್ಯಾಯ ನೀನೇ ಹೇಳಪ್ಪ? ಲೇ ನಿನ್ಗ್ ವಾಂತಿ ಬೇದಿ ಬರ, ನಿನ್ಗ್ ರಾವ್ ಬಡ್ದ ಕೆಡವಾ. ನನ್ನ 16 ಕಾಸಿನ ಸರ ಮಡ್ಗೋ, ನಾನು ಈಗ್ಲೇ ಹೊಂಟೋಯ್ತೀನಿ. ನಿನ್ನ 16 ಕಾಸಿನ ಸರ ಮಾರಿ ದುಡ್ಡೆಲ್ಲವಾ ವಾರಕ್ಕೆ 2 ಕಟ್ಟೆಲೆ 10 ರೂಪಾಯಿ ನಡಿಕೆ 15 ರೂಪಾಯಿ ಹೊಗೆ ಸ್ವಪ್ನ ಒಬ್ಳೆ ಕೂತ್ಕೊಂಡು ಅಗದ್ ಬಿಟ್ಟಲ್ಲ, ಅದಕ್ಕೆ ಸಮ ಆಗೋಯ್ತು. ನಾನು ಹುಡ್ತಾಗ್ಲಿಂದ ಒಂದ್ಕಿತನು ನಮ್ಮವ್ವ ನನ್ನ ಬೋದಿರ್ಲಿಲ್ಲ, ನನಗೆ ನಟ್ಕೆ ಬಿಡ್ತಿರ್ಲಿಲ್ಲ. ಗಂಗೆ ಹಂಗಿದ್ದ ನಮ್ಮವ್ವನ ಚಂಡಿ ಮಾಡಾಕ್ಬಿಟ್ಟಲು. ನಿನ್ನು ಎಲ್ಲಿ ಮಚ್ಚು? ಏನ್ ನೀನ್ ಒಬ್ನೇ ಮಚ್ಕೊಂಡಿರೋದು? ಏನ್ ನಿನ್ ಬುದ್ಧಿ ಗೊತ್ತಿಲ್ಲ ಅನ್ಕೊಂಡ? ಹಿಂಗೆ ಮಾಡ್ತಾ ಇದ್ರೆ ಚೆನ್ನಾಗಿರಕ್ಕಿಲ್ಲ. ನನ್ನ ಮನೆಗೆ ಬಂದು ನನಗೆ ರೋಪಾತ್ಯ ನಡಿಲ ಆಚೆಗೆ ನಡಿಯೋ. ಅಣ್ಣ ನೀ ಸುಮ್ಕಿರೋ ನೋಡಿ ಯಾಕೆ ಹಿಂಗಲ್ಲ ನೋಡ್ ನಂಜುಂಡಿ ನಡಿ. ಇವಂದು ಏ ನಂಜುಂಡಿ ಅಡ್ಡ ಬರೋದಕ್ಕೆ ಬಚಾವಾದೆ, ಇಲ್ಲ ಆದ್ರೆ ಇತ್ತು ನಿನ್ ಮಾರಿ ಹಬ್ಬ. ಅಯ್ಯೋಯ್ಯೋ ಇದ್ರ ಮನೆ ಕಾಯುವಾಗ ಮುಸ್ರೆ ಜೊತೆಗೆ ನನ್ ಚಿನ್ನ ಸಲ ನುಂಗ್ಬಿಟ್ಟದಲ್ಲಪ್ಪ. ಇದ್ರ ಮನೆ ಕಾಯುವಾಗ ನೀನ್ ಸಾಯಿಸ್ತೇ.